ದಾಂಡೇಲಿಯ ಗಣೇಶ ನಗರಕ್ಕೆ ವಿಘ್ನ ತಂದ ರಸ್ತೆ ದುರಸ್ತಿಗೆ ಆಗ್ರಹ. ದಾಂಡೇಲಿ ನಗರದ ಬಹುತೇಕ ಎಲ್ಲ ರಸ್ತೆಗಳು ಹೊಂಡಗುಂಡಿಗಳಿಂದ ಕೂಡಿವೆ. ನಗರವನ್ನು ಪ್ರವೇಶಿಸುವ ರಸ್ತೆಯಿಂದ ಹಿಡಿದು ಒಳ ರಸ್ತೆಗಳವರೆಗೆ ಎಲ್ಲವೂ ಹದಗೆಟ್ಟು ಸಂಚಾರ ದುಸ್ತರವಾಗಿದೆ. ಯುಜಿಡಿ ಕಾಮಗಾರಿಯು ದಾಂಡೇಲಿ ನಗರದ ಎಲ್ಲ ರಸ್ತೆಗಳನ್ನು ಹದಗೆಡಿಸಿದ ಅಪಖ್ಯಾತಿಗೆ ಗುರಿಯಾಗಿದೆ. ಅಂದಹಾಗೆ ದಾಂಡೇಲಿಯ ಗಣೇಶ ನಗರದ ರಸ್ತೆಯ ಪರಿಸ್ಥಿತಿಯಂತೂ ಹೇಳತೀರದು. ಬಹುತೇಕ ಜನವಸತಿ ಪ್ರದೇಶವಾಗಿರುವ ಇಲ್ಲಿ ರಸ್ತೆಯಲ್ಲಿ ಹೊಂಡಗುಂಡಿಗಳೇ ತುಂಬಿಕೊಂಡಿವೆ. ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರ ಮನೆ ಮುಂದೆ ಇರುವ ರಸ್ತೆ ಇದಾಗಿದ್ದು, ಇಲ್ಲಿಯ ರಸ್ತೆ ಸಮಸ್ಯೆ ಕುರಿತಂತೆ ಅವರು ಕೂಡ ವರದಿಯ ಮೂಲಕ ಧ್ವನಿ ಎತ್ತಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಇಲ್ಲಿ ರಸ್ತೆಯಲ್ಲಿರುವ ಹೊಂಡಗುಂಡಿಗಳಿಂದಾಗಿ ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಉದಾಹರಣೆಗಳಿವೆ. ಇಲ್ಲಿಯ ರಸ್ತೆಯ ಗುಂಡಿಗಳನ್ನು ಕೂಡಲೇ ಮುಚ್ಚುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಹಾಗೂ ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷರಾದ ಚಂದ್ರಕಾಂತ್ ಕ್ಷೀರಸಾಗರ್, ಸ್ಥಳೀಯರಾದ ರಾಜಶ್ರೀ ಗುರುಶಾಂತ್ ಜಡೆ ಹಿರೇಮಠ್ ಮತ್ತು ಶಾಂತಾಬಾಯಿ ಮೊದಲಾದವರು ಇಂದು ಗುರುವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಗಣೇಶ್ ನಗರದ ಅತಿ ಮುಖ್ಯವಾದ ರಸ್ತೆಯಲ್ಲಿ ಒಂದಾದಂಥ ಈ ರಸ್ತೆಯಲ್ಲಿ ಇಲ್ಲಿ ಸುಮಾರು ನಗರ ಸಾರಿಗೆ ಸಂಸ್ಥೆ ಬಸ್ಗಳು ಅಡ್ಡಾಡ್ತವೆ, ಹಾಗೆ ಹೆವಿ ವೆಹಿಕಲ್ ಕೂಡ ಅಡ್ಡಾಡ್ತವೆ. ಆದರೆ ಕಳೆದ 2-3 ತಿಂಗಳ ಹಿಂದಗಡೆ ಮಾಡಿದಂಥ ಈ ರೋಡು ಯಾವ ಸ್ಥಿತಿಗೆ ಬಂದಿದೆ ನೋಡಿ. ಅಂದರೆ ನಮ್ಮ ನಗರಸಭೆ ಎಷ್ಟು ನಿರ್ಲಕ್ಷ್ಯ, ಎಷ್ಟು ಭ್ರಷ್ಟ ಆಗಿದೆ ಅಂದರೆ ಅದಕ್ಕೆ ಉದಾಹರಣೆ ಈ ಒಂದು ರಸ್ತೆ. ಎಲ್ಲ ಸಿಬ್ಬಂದಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಹಾಗೆ ಮಾನ್ಯ ಸಚಿವರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ರಸ್ತೆ ಮಾಡೋದಿದ್ರೆ ಒಳ್ಳೆ ರಸ್ತೆ ಮಾಡೋದಿದ್ರೆ ಆದರೆ ಮಾಡಿ 2-3 ತಿಂಗಳಲ್ಲಿ ಇಂಥ ರಸ್ತೆ ಹಾಳಾಗಿ ಮಾಡೋದಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದು ಮಾಡಿ 3 ತಿಂಗಳದೊಳಗೆ ಈ ರಸ್ತೆಯ ಪರಿಸ್ಥಿತಿ ಬಂದಿದೆ. ನಾನು ಎಲ್ಲ ನಗರಸಭೆಯ ಸಿಬ್ಬಂದಿಗಳಿಗೆ, ನಗರಸಭೆಯ ಆಡಳಿತ ವರ್ಗದವರಿಗೆ, ಹಾಗೆ ನಮ್ಮ ಸಚಿವರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಇಂಥ ರಸ್ತೆಗಳನ್ನು ನಮ್ಮ ದಾಂಡೇಲಿ ಜನಕ್ಕೆ ಮಾಡಿಕೊಡಬೇಡಿ. ಮಾಡೋದಾದರೆ ನೀವು ಒಳ್ಳೆಯ ರಸ್ತೆಗಳನ್ನು ಮಾಡಿಕೊಡಿ ಅಂತ ತಮ್ಮಲ್ಲಿ ಹೇಳ್ತಾ ಇದ್ದೀವಿ. ಯಾಕಂದರೆ ದಾಂಡೇಲಿಯಲ್ಲಿ ಕಲೆಕ್ಷನ್ ಟ್ಯಾಕ್ಸ್ ಹೆಚ್ಚಿಗೆ ಇದೆ. ಈ ಟ್ಯಾಕ್ಸಿನ ಬಂದಂಥ ಟ್ಯಾಕ್ಸ್ದಲ್ಲಿ ಕೂಡ ನೀವು ಇಂಥ ರಸ್ತೆಯನ್ನು ಮಾಡಿದರೆ ಜನ ಹೆಂಗೆ ಅಡ್ಡಾಡಬೇಕು, ಗಾಡಿ ತಗೊಂಡು ಹೆಂಗೆ ಹೋಗಬೇಕು? ಇಲ್ಲೆಲ್ಲ ಸ್ಕೂಲ್ ಮಕ್ಕಳು, ವೃದ್ಧರು ಎಲ್ಲ ಅಡ್ಡಾಡ್ತಾರೆ, ಅವರು ಎಷ್ಟು ಬೀಳ್ತಾರೆ. ದಯವಿಟ್ಟು ನಾನು ಮತ್ತೊಮ್ಮೆ ನಗರ ಸಭೆಯ ಎಲ್ಲ ಸಿಬ್ಬಂದಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ಇದನ್ನು ಮತ್ತೆ ಪುನರ್ ರಸ್ತೆ ಮಾಡಬೇಕಂತಲೇ ಅವರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ.